SK ಸೂಪರ್ TMT, ದ ಲಾಂಗ್ ಲೈಫ್ TMT. ಇದು ಒಂದು ಕಡೆಗೆ ಮನುಷ್ಯನಿಂದ ಮಾಡುವಂಥ ತಪ್ಪುಗಳಾದರೆ ಇನ್ನೊಂದು ಕಡೆಗೆ ಪ್ರಾಣಿ ಪ್ರಿಯರು ಬರಲಪ್ಪ ಎಲ್ಲಿದ್ದೀರಾ, ಬೀದಿ ನಾಯಿಗಳ ಹಾವಳಿಗಳಂತೂ ವಿಪರೀತವಾಗಿ ಆಗ್ತಾ ಇದೆ ರೀ. ಸೊ ಬೆಂಗಳೂರಿನಲ್ಲಿ ಡೆಡ್ಲಿ ಡಾಗ್ ಅಟ್ಯಾಕ್ ಯಾವ ಮಟ್ಟಕ್ಕಾಗಿದೆ ಅಂದರೆ ಸಿಕ್ಕವರಿಗೆ ಕಚ್ಚಿದೆ ಬೀದಿ ನಾಯಿ. ಒಂದೇ ದಿನ 5 ಜನರಿಗೆ ಕಚ್ಚಿರುವಂಥದ್ದು ಬೀದಿ ನಾಯಿ. ಲಗ್ಗೆರೆಯ ಮುನೇಶ್ವರ ಬಡಾವಣೆಯಲ್ಲಿ ನಡೆದಿರುವಂಥ ಘಟನೆ ಇದು. ಈ ಪ್ರಾಣಿ ಪ್ರಿಯರಿಗೆ ಯಾಕೆ ಕಚ್ಚೋದಿಲ್ಲಪ್ಪ? ನಿನ್ನೆ ಸಂಜೆ 5 ಗಂಟೆಯ ವೇಳೆ ನಡೆದಿರುವಂಥ ಘಟನೆ ಇದು. ಐಸ್ ಕ್ರೀಮ್ ತರಲು ಹೋಗ್ತಾ ಇದ್ದಂಥ ಬಾಲಕಿಯ ಮೇಲೆ ದಾಳಿಯನ್ನ ಮಾಡಿದೆ. 25 ವರ್ಷದ ಯುವತಿಗೂ ಕೂಡ ಕಚ್ಚಿರುವಂಥ ವಿಡಿಯೋ ಈಗ ಲಭ್ಯವಾಗ್ತಾ ಇದೆ. 5 ಜನಕ್ಕೆ ಒಂದೇ ದಿನ ಸಿಕ್ಕವ್ರಿಗೆ ಕಚ್ಕೊಂಡು ಓಡಾಡಿದೆ. ಏನು ಮಾಡಬೇಕು ಈಗ ನೋಡಿ, ಅಲ್ಲಿ 2 ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಒಂದು ಪಾಪ ಬಾಲಕಿಯಲ್ಲಿ ಅಂಗಡಿಯಲ್ಲಿ ಏನೋ ತಗೊಳ್ತಾಳೆ, ಸುಮ್ಮನೆ ಅವಳ ಪಾಡಿಗಳು ಹೋಗ್ತಾ ಇದ್ದಾಳೆ, ಏಕಾಏಕಿಯಾಗಿ ಬಂದು ಕಚ್ಚುತ್ತೆ. ಸ್ಥಳೀಯರಲ್ಲಿ ಯಾರೋ ಇದ್ದಾರೆ, ಅದನ್ನು ಓಡಿಸ್ತಾರೆ. ಇನ್ನೊಂದು ಕಡೆಗೆ ದೃಶ್ಯ ತೋರಿಸ್ತಾ ಇದ್ದೀವಿ, ಅಲ್ಲಿ ನಿಂತ್ಕೊಂಡಿರುವಂತಹ ಯುವತಿಯ ಮೇಲೆ ಅಟ್ಯಾಕನ್ನು ಮಾಡುತ್ತೆ. ನೋಡಿ ಆ ದೃಶ್ಯ, ಅಲ್ಲಿ ನಿಂತ್ಕೊಂಡಿದ್ದು, ಸುಮ್ಮನೆ ನಿಂತ್ಕೊಂಡಿದ್ದಾರೆ, ಹಿಂದಿಂದ ಹೋಗಿ ಕಚ್ಚೋದು. ಹುಚ್ಚಿಡ್ದಿದೆಯಾ, ಏನಾಗಿದೆ ಅದಕ್ಕೆ? ಇಂಥವುಗಳ ಬಗ್ಗೆ ಎಲ್ಲ ತುಂಬ ಕಾಳಜಿಯನ್ನು ವಹಿಸ್ತಾರೆ. ನಿನ್ನೆ ಸಂಜೆ ನಾನು ನಮ್ಮ ಮಗಳು ಮತ್ತು ವೈಫು ಇಬ್ಬರೂ ಕೆಳಗಡೆ ಅಂಗಡಿಗೆ ಬಂದಿದ್ದಾರೆ. ಅಂಗಡಿಗೆ ಬಂದು ಚಾಕ್ಲೇಟ್ ತೊಗೊಂಡೋಗ ಹಿಂದ್ಗಡೆಯಿಂದ ನಾಯಿ ಬಂದು ಕಾಲಿಗೆ ಬಾಯಿ ಹಾಕಿದೆ. ಸೊ ಇಮಿಡಿಯೇಟ್ಲಿ ಅವಳು ಏನು ಮಾಡಿದ್ದಾರೆ, ಕಾಲು ಇದು ಮಾಡಿಬಿಟ್ಟು ಕೈಯಲ್ಲಿ ಇದು ಮಾಡೋಕ್ಕೆ ಹೋಗಿದ್ದಾಳೆ. ಇಮಿಡಿಯೇಟ್ಲಿ ಕೈ ಕಚ್ಕೊಂಡ್ಬಿಟ್ಟಿದೆ. ಕೈ ಕಚ್ಕೊಂಡಾಗ ಬಿಡ್ಸೋಕ್ಕೆ ಹೋಗಿದ್ದಾರೆ, ಅದು ಬಿಟ್ಟಿಲ್ಲ, ಫುಲ್ಲು ಜಾಸ್ತಿ ಫ್ರ್ಯಾಕ್ಚರ್ ಆಗಿದೆ. ಸೊ ನಾನು ಹೇಳೋದು ಅಂದರೆ ನನ್ನ ಮಗಳಿಗಾಗಿರೋ ಪರಿಸ್ಥಿತಿ ಬೇರೆ ಮಕ್ಕಳಿಗೆ ಆಗಬಾರ್ದು. ಇದರಿಂದ GBI ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಅಂದರೆ ಆ ನಾಯಿ 2 ನಾಯಿ ಬಂದಾಗ ಒಂದು ನಾಯಿ ಬಂದು ನನ್ನ ಮಗಳಿಗೆ ಕಚ್ಚಿದೆ. ಅದಾದಮೇಲೆ ಇನ್ನೊಂದು ನಾಯಿ ಬಂದು ಬೇರೆ 5 ಜನಕ್ಕೆ ಕಚ್ಚಿದೆ. ಸೊ GBI ಅಧಿಕಾರಿಗಳಿಗೆ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಬಂದು ಆ ನಾಯಿನ ಇಟ್ಕೊಂಡು ಹೋಗಿದ್ದಾರೆ. ಇನ್ನೊಂದು ನಾಯಿ ಸಿಕ್ಕಿಲ್ಲ. ಸೊ ಇವಾಗ ನಾನು GBI ಅಧಿಕಾರಿಗಳ ಹತ್ರ ಮಾತಾಡಿದಾಗ ಅವ್ರೇನು ಹೇಳಿದ್ದಾರೆ, ಅದನ್ನು ಇಂಜೆಕ್ಷನ್ ಮಾಡಿ ಅದು ಬ್ಲಡ್ ರಿಪೋರ್ಟ್ ಎಲ್ಲ ಲ್ಯಾಬಿಗೆ ಕಳಿಸಿದ್ವಿ. ಬ್ಲಡ್ ರಿಪೋರ್ಟ್ ಬಂದ ಮೇಲೆ ಅದಕ್ಕೆ ಏನು ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ತುಂಬ ಇದೆ ಸರ್. ನಿನ್ನೆ ಸಂಜೆ 6 ಗಂಟೆಯಲ್ಲಿ ಕ್ಯಾಂಡಿ ಇಟ್ಕೊಂಡಿದ್ದೆ ಕೈಲಿ. ನಾಯಿ ನನ್ನ ಹಿಂದ್ಗಡೆ ಬಂತು. ಆಮೇಲೆ ಅದು ಕ್ಯಾಂಡಿ ಹಿಡ್ದಿರೋದನ್ನ ನೋಡಿ ನನ್ನ ಕಾಲು ಕಚ್ಚಕ್ಕೆ ಬಂತು. ಕಾಲು ಹಿಂದ್ಗಡೆ ಎತ್ತಿ ಕೈ ಹುಷ್ ಅನ್ನಕ್ಕೋದೆ, ಅದು ಕೈ ಕಚ್ಕೊಂಡ್ಬಿಡ್ತು. ಇಲ್ಲಿ ಜಾಸ್ತಿ ಇದ್ದಾವೆ ನಾಯಿ. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡ್ರು. ಆಮೇಲೆ ಮನೆಗೆ ಬಂದು ರೆಸ್ಟ್ ಮಾಡಿದೆ. ನಿನ್ನೆ ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ಕೊಡಗದಲ್ಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೆಟ್ರೋ ಬ್ಯೂರೋಯಿಂದ. ಲೋಕೇಶ್, ಇತ್ತೀಚೆಗೆ ಸಿಕ್ಕಾಪಟ್ಟೆ ಈ ಸಮಸ್ಯೆ ಏನು ಅಂತಂದರೆ, ಒಂದು ಏರಿಯಾದಲ್ಲಿರುವಂಥ ನಾಯಿಗಳನ್ನು ಹಿಡ್ಕೊಳ್ತಾರೆ, ಅದನ್ನು ಹೋಗಿ ಅದಕ್ಕೆ ಇಂಜೆಕ್ಷನ್ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದನ್ನು ಇನ್ನೊಂದು ಏರಿಯಾದಲ್ಲಿ ಹೋಗಿ ಬಿಡ್ತಾರೆ. ಅವು ಏನಾಗುತ್ತವೆ ಅನ್ನುವಂಥದ್ದು ನಾಯಿಗಳಿಗೆ ಗೊತ್ತಾಗೋದಿಲ್ಲ. ಕಾರಣ ಆ ಏರಿಯಾದಲ್ಲಿರುವಂಥ ಜನರ ಜೊತೆಗೆ ಒಂದು ರೀತಿ ಅಡ್ಜಸ್ಟ್ ಆಗಿಬಿಟ್ಟಿರ್ತವೆ. ಯಾರು ಊಟ ಕೊಡ್ತಾರೆ, ಯಾರು ಇರ್ತಾರೆ, ಯಾರು ಹೋಗೋದು ಬರೋದು ಗೊತ್ತಾಗ್ಬಿಟ್ಟಿರುತ್ತೆ. ಕಂಡು ನಾಯಿಗಳನ್ನು ಕಂಡು ಏರಿಯಾಗೆ ಹೋಗ್ಬಿಟ್ರೆ ಅವಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆಮೇಲೆ ಎಲ್ಲರಂತ ಪ್ರಾಣಿ ಪ್ರಿಯರು ಪಾಪ ಅವ್ರಿಗೇನು ಕಣ್ಣಿಗೆ ಕಾಣಿಸಲ್ವಂತ ಈ ರೀತಿಯಾಗಿ ದಾಳಿ ಮಾಡೋದೆಲ್ಲ. ಖಂಡಿತ ಪ್ರಾಣಿ ಪ್ರಿಯರು ಈ ರೀತಿ ಬೀದಿ ನಾಯಿಗಳನ್ನು ಹಿಡಿದು ಸೆರೆ ಹಿಡಿಬೇಡಿ ಅಂತೇಳಿ ಒತ್ತಾಯ ಮಾಡ್ತಾರೆ. ಆದರೆ ಅಟ್ಯಾಕ್ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಅವುಗಳನ್ನ ಹಿಡಿದು ಶೆಲ್ಟರ್ಗಳಿಗೆ ಬಿಡೋದೇ ಒಳ್ಳೇದಂತ ಅನ್ಸುತ್ತೆ. ಆ ರೀತಿಯ ಕೆಲಸವನ್ನು GBI ಅಧಿಕಾರಿಗಳು ಮಾಡಬೇಕಾಗತ್ತೆ. ಬೀದಿ ನಾಯಿಗಳನ್ನು ಹಿಡಿದು ನಾವು ಅವ್ರಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡ್ತೀವಿ, ಜೊತೆಗೆ ಅಟ್ಯಾಕ್ ಮಾಡದೇ ರೀತಿಯಲ್ಲಿ ರೇಬಿಸ್ ಇಂಜೆಕ್ಷನನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ವ್ಯಯ ಮಾಡ್ತಾ ಇದ್ದಾರೆ. ಆದರೆ ನಗರದಲ್ಲಿ ಪ್ರತಿದಿನವೂ ಕೂಡ ಬೀದಿ ನಾಯಿಗಳ ದಾಳಿ ಆಗ್ತಾನೆ ಇದೆ. ಅಂತಹ ಒಂದು ಘಟನೆ ಕೂಡ ಈಗ ಲಗ್ಗೆರೆ ಮುನೇಶ್ವರ ಬಡಾವಣೆಯಲ್ಲೂ ಕೂಡ ಆಗಿರುವಂಥದ್ದು. ಒಂದೇ ದಿನದಲ್ಲಿ ಬೇರೆ ಬೇರೆ ಸಮಯದಲ್ಲಿ 5 ಜನರಿಗೆ ಆ ಬೀದಿ ನಾಯಿ ಕಚ್ಚಿರುವಂಥದ್ದು. ಅದು ಹುಚ್ಚು ನಾಯಿ ಎನ್ನುವಂಥ ಅನುಮಾನ ಕೂಡ ಇದೆ. ಅದನ್ನು ಸೆರೆ ಹಿಡಿದು ಈಗ ಪರೀಕ್ಷೆಗೆ ಕೂಡ ಒಳಪಡಿಸುವಂಥ ಕೆಲಸ ಆಗಿದೆ. ಬಾಲಕಿಯ ಕೈ ಕಿತ್ತು ಬರುವ ರೀತಿಯಲ್ಲಿ ಆ ರೀತಿಯಾಗಿ ಬೀದಿ ನಾಯಿ ಅಟ್ಯಾಕ್ ಮಾಡಿರುವಂಥದ್ದು. ಅದೇ ರಸ್ತೆಯಲ್ಲಿ ಮುನೇಶ್ವರ ಬಡಾವಣೆಯ 17ನೇ ಕ್ರಾಸ್ನಲ್ಲಿ 25 ವರ್ಷದ ಯುವತಿ ನಿಂತಿರಬೇಕಾದ್ರೆ ಹೋಗಿ ದಾಳಿಯನ್ನು ಕೂಡ ಮಾಡುತ್ತೆ. ಆ ಭಾಗದಲ್ಲಿ ಬೀದಿ ನಾಯಿಗಳು ಹೆಚ್ಚಿವೆ, ಅವುಗಳನ್ನು ಸೆರೆ ಹಿಡಿಬೇಕು ಅಂತೇಳಿ ಅಲ್ಲಿನ ಸ್ಥಳೀಯರು GBI ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಏನಾದರೂ ಘಟನೆ ಆದರೆ ಮಾತ್ರ GBI ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಯಾಕೆಂದರೆ ಮೊದಲೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ರೀತಿ ಆಗ್ತಾ ಇರುವಂಥದ್ದು 5 ಜನರಿಗೆ ಕಚ್ಚಿದೆ ಅಂತಂದರೆ ಅಲ್ಲಿ ಡೇಂಜರ್ ರೀತಿ. ಯಾಕೆಂದರೆ ಶಾಲೆ ಇದೆ, ಸ್ಕೂಲ್ ಇದೆ, ಆ ಭಾಗದಲ್ಲಿ ಹೆಚ್ಚಿನ ಮಕ್ಕಳು ಓಡಾಡ್ತಾ ಇದ್ದಾರೆ. ಅದು ಮುಖ್ಯ ರಸ್ತೆ ಬೇರೆ ಬೇರೆ ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಆ ಭಾಗದಲ್ಲಿ ಓಡಾಡ್ತಾ ಇರುವಂಥ ಜಾಗದಲ್ಲಿ ಬೀದಿ ನಾಯಿಗಳನ್ನ ನಿಯಂತ್ರಣ ಮಾಡುವಂಥದ್ದು GBI ಅಧಿಕಾರಿಗಳ ಕರ್ತವ್ಯ. ಈಗ ಆ ಕಚ್ಚಿರುವಂಥ ನಾಯಿಯನ್ನ
ಸೆರೆ ಹಿಡ್ದಿದ್ದಾರೆ. ಅದಕ್ಕೆ ಬೇರೆ ಏನಾದರೂ ಕಾಯಿಲೆ ಇತ್ತ ಅನ್ನೋದು ಅಥವಾ ಹುಚ್ಚುನಾಯಿ ಅನ್ನೋದು ಕೂಡ ಪರೀಕ್ಷೆ ಕೂಡ ಮಾಡಲಿಕ್ಕೆ ಕೂಡ ಮುಂದಾಗಿರುವಂಥದ್ದು. ಅರುಣ್.